धीमयेव च प्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧ 33ನೇ ಅಧ್ಯಾಯ. ಅದರಲ್ಲಿ ಇವತ್ತು 22ನೇ ಶ್ಲೋಕ. ತಸ್ಮಾತ್ ತ್ವಂ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ ತದ್ಗುಣಾಶ್ರಯಯಾ ಭಕ್ತ್ಯಾ ಭಜನೀಯ ಪದಾಂಬುಜಂ. ಕಪಿಲನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ದಾನೆ. ತಸ್ಮಾತ್, ಆದ್ದರಿಂದ ಅಂತ ಅರ್ಥ. ಯಾವುದರಿಂದ? ಹಿಂದೆ ಹೇಳಿದಂತೆ 3 ವಿಧವಾದ ಜೀವಿಗಳೇನಿದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು. ಆ 3 ವಿಧವಾದ ಜೀವಿಗಳಲ್ಲಿ ಸಾತ್ವಿಕರು, ಸ್ವಲ್ಪ ವಿಷ್ಣು ಭಕ್ತಿ ಉಳ್ಳವರು, ಕಾಮ್ಯಕರ್ಮಗಳನ್ನ ಮಾಡಿದರೆ ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದಾದಿಗಳನ್ನ ಮಾಡೋದು, ಪಿತೃಲೋಕವನ್ನ ಪಡೆಯುವುದು, ಪುಣ್ಯ ತೀರದ ಕೂಡಲೇ ಮತ್ತೆ ಭೂಮಿಗೆ ಬಂದು ಸಂತಾನದಲ್ಲಿ ಹುಟ್ಟುತ್ತಾರೆ. ಸ್ವಲ್ಪವೂ ವಿಷ್ಣು ಭಕ್ತಿ ಇಲ್ಲದೆ ಇರೋರು ರಾಜಸರು, ವಿಷ್ಣುವನ್ನು ಬಿಟ್ಟು ಬೇರೆ ದೇವತೆಗಳು ಉತ್ತಮರು ಅಂತ ತಿಳ್ಕೊಳ್ಳೋರು ಅಥವಾ ವಿಷ್ಣುವಿಗೆ ಸಮಾನರು ಅಂತ ತಿಳ್ಕೊಳ್ತಕ್ಕಂಥವ್ರು, ಇಂಥವರು ಅವರೂ ಕೂಡ ಎಷ್ಟೇ ಧರ್ಮಾಚರಣೆಯನ್ನು ಮಾಡಿದರೂ ಕೂಡ ಅವರು ನಿಶ್ಚಯವಾಗಿ ನರಕವನ್ನೇ ಹೊಂದುತ್ತಾರೆ. ಅದರಲ್ಲಿ ಏನೂ ಸಂಶಯ ಇಲ್ಲ. ಇನ್ನು ವಿಷ್ಣು ದ್ವೇಷಿಗಳು, ಅವರು ಕಾಮ್ಯಕರ್ಮಗಳನ್ನ ವಿಷ್ಣು ದ್ವೇಷಪೂರ್ವಕವಾಗಿ ಮಾಡಿದರೂ ಕೂಡ, ಶ್ರಾದ್ದಾದಿ ಕರ್ಮಗಳನ್ನ ಮಾಡಿದರೂ ಕೂಡ ಅವರು ಅಂಧಂತಮಸ್ಸಿಗೆ ಹೋಗ್ತಾರೆ, ವಿಷ್ಣು ದ್ವೇಷವನ್ನ ಮಾಡಿದ್ರಿಂದ ಅಂತ. ಈ ರೀತಿ ಇರೋದ್ರಿಂದ ತಸ್ಮಾತ್, ಅಮ್ಮ ನೀನು ಸರ್ವಭಾವೇನ ಭಜನೀಯ ಪದಾಂಬುಜಂ
ಪರಮೇಷ್ಠಿನಂ ಭಜಸ್ವ. ಭಗವಂತನ ಗುಣಗಳ ಶ್ರವಣ ಮನನ ಮೊದಲಾದವುಗಳಿಂದ ಜನ್ಯವಾದ ಭಕ್ತಿ ಏನಿದೆ, ಆ ಭಕ್ತಿಯಿಂದ ಆ ಭಗವಂತನ ಪಾದಕಮಲಗಳನ್ನ ಎಲ್ಲರೂ ಭಜನೆ ಮಾಡಬೇಕು. ನೀನು ಕೂಡ ಹಾಗೆ ಮಾಡು. ಅಂಥ ಸರ್ವೋತ್ತಮನಾದ ಭಗವಂತನನ್ನ ಎಲ್ಲ ರೀತಿಯಿಂದಲೂ ನೀನು ಭಜಿಸು ಅಂತ ಹೇಳ್ತಾ ಇದ್ದಾನೆ ಕಪಿಲ. ಸರ್ವಭಾವೇನ ಭಜಸ್ವ. ಆ ಸರ್ವೋತ್ತಮನಾದಂತಹ ಭಗವಂತನನ್ನ ಎಲ್ಲ ರೀತಿಯಿಂದ ನೀನು ಭಜನೆ ಮಾಡಬೇಕು. ಅವನೇ ಎಲ್ಲರಿಂದಲೂ ಕೂಡ ಭಜನೀಯನಾದವನು. ಭಕ್ತಿಯಿಂದ ಆ ಭಗವಂತನ ಪಾದಕಮಲಗಳನ್ನೇ ಎಲ್ಲರೂ ಭಜಿಸಬೇಕು. ಅವನು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ತದ್ಗುಣಾಶ್ರಯ ಭಕ್ತಿಯ ಭಜನೀಯ ಪದಾಂಬುಜ. ಆ ಗುಣಗಳ ಶ್ರವಣ ಮಾಡೋದ್ರಿಂದ ಏನೊಂದು ಭಕ್ತಿ ಬರ್ತದೆ, ಆ ಭಕ್ತಿಯಿಂದ ಆ ಭಗವಂತನನ್ನೇ ಎಲ್ಲರೂ ಭಜನೆ ಮಾಡಬೇಕು. ನೀನು ಕೂಡ ಹಾಗೆ ಆ ಭಗವಂತನನ್ನೇ ಭಜನೆ ಮಾಡು. ತಸ್ಮಾತ್ ತ್ವಂ ಸರ್ವಭಾವೇನ ಭಜಸ್ವ ಪರಮೇಷ್ಠಿನಂ ತದ್ಗುಣಾಶ್ರಯ ಭಕ್ತ್ಯ ಭಜನೀಯ ಪದಾಂಬುಜಂ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ಬ್ರಹ್ಮದರ್ಶನಂ. ಭಗವಂತನಾದ ಆ ವಾಸುದೇವನಲ್ಲಿ ಭಕ್ತಿ ಯೋಗವನ್ನ ಮಾಡಿದರೆ ಅದು ಬೇಗನೆ ದೃಢವಾದ ವೈರಾಗ್ಯವನ್ನ ಹುಟ್ಟಿಸ್ತದೆ. ಆಮೇಲೆ ಆ ವಾಸುದೇವನ ಸಾಕ್ಷಾತ್ಕಾರಕ್ಕೆ ಕಾರಣವಾಗ್ತಕ್ಕಂತಹ ಧ್ಯಾನವನ್ನು ಕೂಡ ಮಾಡಲಿಕ್ಕೆ ಅದು ಸಾಧ್ಯವಾಗಿಸ್ತದೆ. ಆದ್ದರಿಂದ ಭಕ್ತಿ ಯೋಗ ಅಂತನ್ನೋದು ಬಹಳ ಮುಖ್ಯವಾದದ್ದು. ಆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಯೋಗ ಅಂತನ್ನೋದು ವೈರಾಗ್ಯವನ್ನು ಉಂಟು ಮಾಡ್ತದೆ. ಮುಂದೆ ಅಪರೋಕ್ಷ ಜ್ಞಾನಕ್ಕೂ ಕೂಡ ಅದು ಕಾರಣವಾಗ್ತದೆ. ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಧ್ಯಾನಕ್ಕೂ ಅದು ಕಾರಣವಾಗ್ತದೆ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ಲೋಕ ಮತ್ತು ಬಹಳ ಉಪಯುಕ್ತವಾಗ್ತಕ್ಕಂತಹ ಶ್ಲೋಕ. ಇದನ್ನ ಆಚಾರ್ಯರು ಅನುವ್ಯಾಖ್ಯಾನ ಸೂತ್ರ ಭಾಷ್ಯಗಳಲ್ಲಿ ಈ ಶ್ಲೋಕವನ್ನ ಉದಾಹರಿಸ್ತಾರೆ. ಭಕ್ತಿ ಯೋಗದ ಬಗ್ಗೆ ತಿಳಿಸಿಕೊಡುವ ಸಂದರ್ಭದಲ್ಲಿ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ ಬ್ರಹ್ಮದರ್ಶನಂ ಅಂತ ಈ ಕಪಿಲನ ಮಾತು ಬಹಳ ಪ್ರಧಾನವಾಗಿರ್ತಕ್ಕಂತಹ ಮಾತು. ಆ ವಾಸುದೇವನಲ್ಲಿ ಭಕ್ತಿ ಯೋಗವನ್ನ ಮಾಡಿದರೆ ಅದು ವೈರಾಗ್ಯವನ್ನ ಉಂಟು ಮಾಡಿಕೊಡ್ತದೆ ಅಂತ. ವೈರಾಗ್ಯಕ್ಕೂ ಕೂಡ ಭಕ್ತಿ ಅಂತನ್ನೋದು ಕಾರಣ. ಭಗವಂತನಲ್ಲಿ ಭಕ್ತಿ ಇದ್ದರೆ ತಾನಾಗಿಯೇ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ ಅಂತನ್ಲಿಕ್ಕೆ ಈ ವಾಕ್ಯ ಪ್ರಮಾಣವಾಗಿದೆ. ಹಾಗೆ ಈ ಭಕ್ತಿ ಅಂತನ್ನೋದು ಮುಂದೆ ಬರುವ ಆ ಭಗವಂತನ ಸಾಕ್ಷಾತ್ಕಾರಕ್ಕೂ ಆ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವ ಧ್ಯಾನಕ್ಕೂ ಕೂಡ ಈ ಭಕ್ತಿ ಅಂತನ್ನೋದು ಕಾರಣ. ಹಾಗಾಗಿ ಎಲ್ಲದಕ್ಕೂ ಪ್ರಧಾನವಾದದ್ದು ವಿಷ್ಣು ಭಕ್ತಿ. ಆ ಭಕ್ತಿ ಅನ್ನೋದು ಭಗವಂತನ ಗುಣಗಳ ಶ್ರವಣ ಮಾಡೋದ್ರಿಂದ ಬರ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ತದ್ಗುಣಾಶ್ರಯ ಭಕ್ತ್ಯ ಅಂತ ಹಿಂದಿನ ಶ್ಲೋಕದಲ್ಲಿ ಆ ಭಗವಂತನ ಗುಣಗಳ ಶ್ರವಣ ಮಾಡಿದ್ರಿಂದ ಬಂದಿರುವಂತಹ ಭಕ್ತಿ. ಭಕ್ತಿ ಬರಬೇಕಾಗಿದ್ರೆ ಭಗವಂತನ ಗುಣ ಶ್ರವಣ ಮಾಡಬೇಕು. ಶಾಸ್ತ್ರಗಳ ಮೂಲಕವಾಗಿ, ಸಚ್ಚಾಸ್ತ್ರಗಳ ಮೂಲಕವಾಗಿ ಭಗವಂತನ ಗುಣಶ್ರವಣ ಮಾಡಿದರೆ ಆವಾಗ ಅವನಲ್ಲಿ ಭಕ್ತಿ ಬರ್ತದೆ. ಆ ಭಕ್ತಿ ಅನ್ನೋದು ಅರ್ಥಗಳ ವೈರಾಗ್ಯಕ್ಕೆ ಕಾರಣವಾಗ್ತದೆ ಮತ್ತು ಆ ಭಗವಂತನ ಸಾಕ್ಷಾತ್ಕಾರಕ್ಕೂ ಕೂಡ ಅದು ಕಾರಣವಾಗ್ತದೆ. ಆ ಸಾಕ್ಷಾತ್ಕಾರಕ್ಕೆ ಬೇಕಾಗುವ ಧ್ಯಾನಕ್ಕೂ ಕೂಡ ಆ ಭಕ್ತಿ ಯೋಗ ಅಂತನ್ನೋದು ಕಾರಣವಾಗ್ತದೆ.
ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಚೋದಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಯದ್ಬ್ರಹ್ಮದರ್ಶನಂ ಯದಾಸ್ಯ ಚಿತ್ತಮರ್ಥೇಷು ಸಮೇಷ್ವಿಂದ್ರಿಯವೃತ್ತಿಭಿಃ ನ ವಿಗೃಹ್ಣಂತಿ ವೈಷಮ್ಯಂ ಪ್ರಿಯಮಪ್ರಿಯಮಪ್ಯುತ ಸದೈವಾತ್ಮನಾತ್ಮಾನಂ ಸತದೈವಾತ್ಮನಾತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯರಹಿತಂ ಆರೂಢ ಪದಮೀಕ್ಷತೆ. ಈ ಎರಡು ಶ್ಲೋಕಗಳಲ್ಲಿ ಕಪಿಲ ಹೇಳ್ತಾ ಇದ್ದಾನೆ, ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ಎಲ್ಲ ಪದಾರ್ಥಗಳಲ್ಲಿಯೂ ಭಗವಂತ ಏನಿದ್ದಾನೆ ಅವನು ಎಲ್ಲ ಕಡೆಯಲ್ಲೂ ಸಮಾನವಾಗಿಯೇ ಇದ್ದಾನೆ. ಎಲ್ಲ ಕಡೆಯಲ್ಲೂ ಇರುವ ಭಗವಂತ ಒಬ್ಬನೇ ಇದ್ದಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ ಭಗವಂತ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮುಂತಾದ ವಿಷಯ ಪದಾರ್ಥಗಳೇನಿದ್ದಾವೆ, ಈ ಎಲ್ಲ ವಿಷಯ ಪದಾರ್ಥಗಳು ಬಂಧಕಗಳಾಗಿರ್ತಕ್ಕಂಥದ್ದು. ಆದ್ದರಿಂದ ಅದೆಲ್ಲವೂ ಸಮಾನವೇ. ಶಬ್ದಾದಿ ವಿಷಯ ಪದಾರ್ಥಗಳು ಎಲ್ಲವೂ ಬಂಧಕಗಳೇ. ಆದ್ದರಿಂದ ಅವುಗಳ ವಿಷಯದಲ್ಲಿ ಇಂದ್ರಿಯಗಳು ಪ್ರವೃತ್ತವಾದಾಗ, ಶಬ್ದ, ಸ್ಪರ್ಶ ಮೊದಲಾದವುಗಳ ಕಡೆಗೆ ನಮ್ಮ ಇಂದ್ರಿಯಗಳು ಹೋಗ್ತವೆ. ಆ ಇಂದ್ರಿಯಗಳು ಅದರ ಸ್ವಭಾವ, ಅದು ವಿಷಯ ಪದಾರ್ಥಗಳನ್ನು ಹುಡುಕಿಕೊಂಡು ಹೋಗುವುದು ಇಂದ್ರಿಯಗಳ ಸ್ವಭಾವ. ಅದು ಹೋದಾಗ ಆ ಇಂದ್ರಿಯ ಪ್ರವೃತ್ತಿಗಳು ಯಾವಾಗ ಈ ವಿಷಯ ಪದಾರ್ಥ ನನಗೆ ಪ್ರಿಯವಾದದ್ದು, ಇದು ನನಗೆ ಅಪ್ರಿಯವಾದದ್ದು ಅಂತನ್ನೋ ವ್ಯತ್ಯಾಸವನ್ನು ಅದು ತಿಳಿಸೋದಿಲ್ಲ. ಅದು ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಅದು ಅಪೇಕ್ಷೆ ಪಡ್ತದೆ. ಇಂದ್ರಿಯಗಳು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ವಿಚಾರವನ್ನ ಆ ಇಂದ್ರಿಯಗಳು ಮಾಡೋದಿಲ್ಲ. ಆ ಇಂದ್ರಿಯ ಪ್ರವೃತ್ತಿ ಎಲ್ಲದರ ಮೇಲೂ ಸಮಾನವಾದದ್ದು ಅಂತ. ಸಮೇಶು ಇಂದ್ರಿಯ ವೃತ್ತಿಭಿಹಿ ಅಂತಂದ್ರೆ ಹಾಗರ್ಥ. ಇಂದ್ರಿಯ ವೃತ್ತಿಗಳು ಸಮೇಶು ಸಮಾನವಾದದ್ದು ಅಂದ್ರೆ ಪ್ರಿಯಾಪ್ರಿಯ ವಿಚಾರಗಳನ್ನು ಮಾಡೋದಿಲ್ಲ. ಅದು ಇಂದ್ರಿಯಗಳು ಯಾವುದು ಪ್ರಿಯ ಯಾವುದು ಅಪ್ರಿಯ ಅಂತನ್ನೋದನ್ನ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ಅಂತನ್ನೋದನ್ನ ವಿಚಾರ ಮಾಡದೆ ಇಂದ್ರಿಯ ಪ್ರವೃತ್ತಿಗಳು ಪ್ರವರ್ತವಾಗ್ತವೆ. ಇಂದ್ರಿಯಗಳು ಆದರೆ ನಾವು ಬುದ್ಧಿಯಿಂದ ವಿಚಾರ ಮಾಡಿ ಈ ವಿಷಯ ಪದಾರ್ಥಗಳು ನಮಗೆ ಅಪ್ರಿಯವಾದದ್ದು, ಭಗವಂತನೇ ನನಗೆ ಪ್ರಿಯ ಅಂತ ವಿಚಾರ ಮಾಡಿ ಕಂಡುಕೊಳ್ಳಬೇಕು. ಆ ರೀತಿ ಇಂದ್ರಿಯಗಳಿಗೆ ನಾವು ಪ್ರಯತ್ನಪೂರ್ವಕವಾಗಿ ಇಂದ್ರಿಯಗಳನ್ನ ನಮ್ಮ ಹತೋಟಿಗೆ ತಂದು ಆ ಇಂದ್ರಿಯಗಳಿಗೆ ಭಗವಂತನೇ ಪ್ರಿಯ, ಉಳಿದದ್ದು ಇದು ಪ್ರಿಯವಲ್ಲ ಅನ್ನೋ ರೀತಿಯಲ್ಲಿ ಆ ಇಂದ್ರಿಯಗಳ ಪ್ರವೃತ್ತಿಯನ್ನು ಉಂಟು ಮಾಡಬೇಕು. ಈ ರೀತಿ ಯಾವಾಗ ಮಾಡ್ತೇವೋ ಆಗಲೇ ಆ ಉಪಾಸಕನು ಮನಸ್ಸಿನಿಂದ ಬಿಂಬರೂಪಿಯಾದ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಸಹ ತದೈವ ಆತ್ಮನ ಆತ್ಮಾನಂ ಈಕ್ಷತೆ ಅಂತಂದ್ರೆ ಹಾಗೆ. ನಮ್ಮ ಇಂದ್ರಿಯಗಳು ಅದು ವಿಷಯ ಪದಾರ್ಥಗಳ ಕಡೆಗೆ ಹೋಗ್ತಾ ಇರ್ತದೆ. ಅದು ಪ್ರಿಯಾಪ್ರಿಯ ವಿಚಾರವನ್ನು ಮಾಡೋದಿಲ್ಲ. ಆ ರೀತಿ ಇದ್ದರೆ ಆವಾಗ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ನಮ್ಮ ಮನಸ್ಸು
ಬಿಂಬರೂಪಿಯಾದ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಾದ್ರೆ ಇಂದ್ರಿಯಗಳು ಪ್ರಿಯಾಪ್ರಿಯ ವಿಚಾರವನ್ನ ಮಾಡಿ ಭಗವಂತನೇ ಪ್ರಿಯ, ಅತ್ಯಂತ ಪರಮಪ್ರಿಯನಾಗಿರ್ತಕ್ಕಂಥವನು ಭಗವಂತನೊಬ್ಬನೇ, ಉಳಿದದ್ದೆಲ್ಲವೂ ಕೂಡ ಅಪ್ರಿಯವಾದದ್ದು, ಹೇಯವಾದದ್ದು ಅಂತನ್ನೋದನ್ನ ದೃಢ ಮಾಡಿಕೊಳ್ಬೇಕು. ಆ ರೀತಿ ಮಾಡಿಕೊಂಡಾಗ ವೈಷಮ್ಯಂ ಪ್ರಿಯಮಪ್ರಿಯಂ ಅಪಿ ಉತ ನ ವಿಗೃಹಂತಿ ಹೇಯೋಪಾದೇಯ ರಹಿತಂ ನಿಸ್ಸಂಗಂ ಸಮದರ್ಶಿನಂ ಆತ್ಮಾನಂ ಆರೂಢ ಪದಂ ಈಕ್ಷತೆ. ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ ಮನಸ್ಸು ಆ ಭಗವಂತನೇ ಪ್ರಿಯ, ಉಳಿದ ವಸ್ತುಗಳೆಲ್ಲ ಅದು ಅಪ್ರಿಯ ಅಂತ ತಿಳ್ಕೊಳ್ಬೇಕು. ಆವಾಗ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಅಂತಹ ಆ ಭಗವಂತ ಹೇಗಿದ್ದಾನೆ ಅಂತಂದ್ರೆ ನಿಸ್ಸಂಗಂ, ಅವನು ನಿರ್ಲೇಪ, ಸಮದರ್ಶಿನಂ ಅಂದ್ರೆ ಅವನು ಯಥಾರ್ಥ ಜ್ಞಾನಿಯಾಗಿದ್ದಾನೆ. ಸಮದರ್ಶಿ ಅಂತಂದ್ರೆ ಯಥಾರ್ಥ ಜ್ಞಾನಿ, ಯಾವ ವಸ್ತು ಹೇಗೆ ಇದೆಯೋ ಹಾಗೆ ಅದನ್ನ ತಿಳಿದವನು ಅಂತ ಅರ್ಥ. ಅವನನ್ನ ಸಮದರ್ಶಿ ಅಂತ ಕರೀತಾರೆ. ಹೇಯೋಪಾದೇಯ ರಹಿತಂ ಅಂತ ಅಂದ್ರೆ ಆ ಭಗವಂತನಿಗೆ ಅವನ ರೂಪ ಗುಣ ಕ್ರಿಯಾ ಮೊದಲಾದವುಗಳಲ್ಲಿ ಹೇಯ ಉಪಾದೇಯ ಅನ್ನೋ ಭೇದ ಇಲ್ಲ. ಕೆಲವು ಹೇಯವಾದದ್ದು, ಕೆಲವು ಉಪಾದೇಯವಾದದ್ದು ಅನ್ನೋ ಈ ಭೇದ ಭಗವಂತನ ಯಾವ ರೂಪಗಳಲ್ಲಾಗಲಿ ಗುಣಗಳಲ್ಲಾಗಲಿ ಕ್ರಿಯೆಗಳಲ್ಲಾಗಲಿ ಇರೋದಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಸಮಾನನಾಗಿದ್ದಾನೆ ಭಗವಂತ. ಅವನು ಹೇಯೋಪಾದೇಯ ರಹಿತ. ಬೇರೆ ಕಡೆಯಲ್ಲಾದ್ರೆ ಕೆಲವು ಹೇಯವಾದದ್ದು, ಕೆಲವು ಉಪಾದೇಯವಾದದ್ದು, ನಮಗೆ ಕೆಲವು ಬೇಕಾದ್ದು ಕೆಲವು ಬೇಡವಾದ್ದು ಅಂತ ಇರ್ತಾವೆ ಪಾರ್ಟ್ಸ್. ಆದರೆ ಭಗವಂತನಲ್ಲಿ ಯಾವುದು ಹೇಯ ಉಪಾದೇಯ ಅನ್ನೋ ಭೇದ ಅವನಲ್ಲಿಲ್ಲ. ಹೇಯೋಪಾದೇಯ ರಹಿತ ಅಂದ್ರೆ ಹಾಗರ್ಥ. ಅವನಲ್ಲಿ ಇದು ಹೇಯವಾದದ್ದು ಅಂದ್ರೆ ಇದು ಬೇಡವಾದದ್ದು, ಇದು ಬೇಕಾದದ್ದು ಅಂತ ಇಲ್ಲ, ಭೇದ ಇಲ್ಲ, ಎಲ್ಲವೂ ಉಪಾದೇಯವೇ. ಹೇಯ ಅಂತ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ಹೀಗೆ ಅವನು ಹೇಯೋಪಾದೇಯ ರಹಿತನಾಗಿದ್ದಾನೆ. ಅವನು ಆರೂಢ ಪದಂ. ಆರೂಢ ಪದ ಅಂತಂದ್ರೆ ಅವನು ತಾನಾಗಿ ನಮ್ಮ ಅಂತಃಕರಣದಲ್ಲಿ ಬಂದು ನಿಂತುಕೊಳ್ತಾನೆ. ನಾವು ಪ್ರಯತ್ನ ಮಾಡಿ ನಮ್ಮಿಂದ ಆಗ್ತದೆ ಅಂತ ಅನ್ಕೊಳ್ಬಾರದು. ಅವನಿಗೆ ಅದು ಮನಸ್ಸಿಗೆ ಬರಬೇಕು. ಅವನೇ ನಮ್ಮ ಚಿತ್ತದಲ್ಲಿ ಬಂದು ನಿಂತುಕೊಂಡಾಗ್ಲೇನೆ ಅವನ ಸಾಕ್ಷಾತ್ಕಾರವಾಗ್ತದೆ ಅಂತ ಇದು ಉಪನಿಷತ್ತಿನಲ್ಲಿ ಬಂದಿದೆ. ಆ ಭಗವಂತನೇ ಏನಂ ಮೋಚಯಾಮಿ ಅಂತ ಅವನಿಗೆ ಸಂಕಲ್ಪ. ಇವನನ್ನು ನಾನು ಈ ಸಂಸಾರದಿಂದ ಬಿಡುಗಡೆ ಮಾಡುತ್ತೇನೆ ಅಂತ ಅವನಿಗೆ ಅನಿಸ್ಬೇಕು. ಈ ರೀತಿ ಅವನ ಮನಸ್ಸಿಗೆ ಬಂದು ಅವನಾಗಿಯೇ ನಮ್ಮ ಮನಸ್ಸಿನಲ್ಲಿ ಬಂದು ಕುತ್ಕೊಳ್ಬೇಕು. ನಮ್ಮ ಅಂತಃಕರಣದಲ್ಲಿ ಆ ಭಗವಂತ ಬಂದು ನಿಂತುಕೊಂಡಾಗಲೇ ಸಾಕ್ಷಾತ್ಕಾರವಾಗ್ತದೆ. ಆರೂಢ ಪದಂ, ನಮ್ಮ ಅಂತಃಕರಣವನ್ನ ಅವನು ಆರೂಢ ಬಂದು ಕುತ್ಕೊಳ್ಬೇಕು ನಮ್ಮ ಅಂತಃಕರಣದಲ್ಲಿ. ಅಂತಹ ಆ ಭಗವಂತನ ಸಾಕ್ಷಾತ್ಕಾರ ಆವಾಗ ಆಗ್ತದೆ. ವಿಷಯ ಪದಾರ್ಥಗಳೆಲ್ಲ ಅಪ್ರಿಯ, ಆ ಭಗವಂತ ಮಾತ್ರ ಪರಮಪ್ರಿಯ ಅಂತ ತಿಳ್ಕೊಳ್ಬೇಕು. ಆವಾಗ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯ ರಹಿತಂ ಆರೂಢ ಪದ ಈಕ್ಷತೆ, ಆತ್ಮಾನಂ ಈಕ್ಷತೆ, ಅಂತಹ ಭಗವಂತನನ್ನು ನೋಡ್ತಾನೆ.
ನಿಸ್ಸಂಗನಾದ ಸಮದರ್ಶಿಯಾದ ಹೇಯೋಪಾದೇಯ ರಹಿತನಾದ ಆರೂಢ ಪದನಾದ ಆತ್ಮನನ್ನ ಭಗವಂತನನ್ನ ತಾನು ತನ್ನ ಅಂತಃಕರಣದಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಯದಾಸ್ಯ ಚಿತ್ತಮರ್ಥೇಷು ಸಮೇಶ್ವಿಂದ್ರಿಯ ವೃತ್ತಿಭಿಃ ನ ವಿಗೃಹಂತಿ ವೈಷಮ್ಯಂ ಪ್ರಿಯಮಪ್ಯುತ ಸತದೈವಾತ್ಮನಾತ್ಮಾನಂ ನಿಸ್ಸಂಗಂ ಸಮದರ್ಶಿನಂ ಹೇಯೋಪಾದೇಯ ರಹಿತಂ ಆರೂಢ ಪದಮೀಕ್ಷತೆ. ಜ್ಞಾನಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪುಮಾನ್ ದೃಶ್ಯಾದಿಭಿಃ ಪೃಥಗ್ಭಾವೈಃ ಭಗವಾನ್ ಏಕ ಈಯತೆ. ಒಬ್ಬನೇ ಭಗವಂತ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆಯಾಗಿ ನಮಗೆ ಭ್ರಾಂತಿಯಲ್ಲಿ ಕಂಡು ಬರ್ತಾನೆ. ಆದರೆ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಇರುವ ಭಗವಂತ ಒಬ್ಬನೇ ಆಗಿದ್ದಾನೆ. ಒಬ್ಬನೇ ಭಗವಂತ ನಾನಾ ಹೆಸರುಗಳಿಂದ ಕರೆಸ್ಕೊಳ್ತಾನೆ. ಆದರೆ ಅವನು ಒಬ್ಬನೇ. ದೃಶ್ಯವಾದ ವಸ್ತುಗಳು, ಸ್ಪೃಶ್ಯವಾದ ವಸ್ತುಗಳು ಅಂತ ಹೀಗೆ ಬೇರೆ 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 ವಸ್ತುಗಳಿದ್ದಾವೆ ಲೋಕದಲ್ಲಿ. ಆ ವಸ್ತುಗಳಲ್ಲಿ ಇರುವ ಭಗವಂತ ಅಜ್ಞಾನಿಗಳಿಗೆ ದೃಶ್ಯವಾದ ವಸ್ತುವಿನಲ್ಲಿರುವ ಭಗವಂತ ಬೇರೆ, ಸ್ಪೃಶ್ಯವಾದ ವಸ್ತುಗಳಲ್ಲಿರುವ ಭಗವಂತ ಬೇರೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾನಷ್ಟೇ. ಅಜ್ಞಾನಿಗಳಿಗೆ ಬೇರೆ ಬೇರೆ ಅಂತನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ. ವಸ್ತುತಃ ಬೇರೆ ಬೇರೆ ವಸ್ತುಗಳಲ್ಲಿ ಇರುವ ಭಗವಂತನ ರೂಪಗಳೆಲ್ಲವೂ ಕೂಡ ಕೇವಲ ಜ್ಞಾನ ಸ್ವರೂಪವಾದದ್ದು, ಕೇವಲ ಆನಂದ ಸ್ವರೂಪವಾದದ್ದು. ಆ ಭಗವಂತ ಪರಬ್ರಹ್ಮ, ಪರಮಾತ್ಮ, ಈಶ್ವರ, ಪರಮಪುರುಷ ಅಂತ ಹೀಗೆ ನಾನಾ ಹೆಸರುಗಳಿಂದ ಕರೆಸ್ಕೊಳ್ತಕ್ಕಂಥವನಾಗಿದ್ದಾನೆ. ಅನಂತ ನಾಮಗಳು ಅವನಿಗೆ. ಎಲ್ಲವೂ ಜ್ಞಾನಾನಂದ ಸ್ವರೂಪಗಳೇ. ಹೆಸರುಗಳು ಮಾತ್ರ ಬೇರೆ ಬೇರೆ. ಆ ಭಗವಂತನ ಹೆಸರುಗಳಿಂದ ಉಳಿದ ವ್ಯಕ್ತಿಗಳು ಹಾಗೆ ಕರೆಸ್ಕೊಳ್ತಾರೆ. ಭಗವಂತನ ಈ ರೀತಿಯಾದ ನಾಮಗಳು ಬೇರೆಯವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಬ್ಬನೇ ಪರಬ್ರಹ್ಮ, ಪರಮಾತ್ಮ, ಈಶ್ವರ, ಪರಮಪುರುಷ. ಹೀಗೆ ಒಬ್ಬನೇ ಭಗವಂತ ನಾನಾ ನಾಮಗಳಿಂದ ಕರೆಸ್ಕೊಳ್ತಾನೆ. ನಾನಾ ವಸ್ತುಗಳಲ್ಲಿ ಬೇರೆ ಬೇರೆ ರೂಪಗಳಿಂದ ಇದ್ದಾನಷ್ಟೇ. ಆದರೆ ಅವನು ಬೇರೆ ಅಲ್ಲ. ಎಲ್ಲಾ ವಸ್ತುಗಳಲ್ಲಿ ಇರುವ ಭಗವಂತ ಒಬ್ಬನೇ ಆಗಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಅವನು ಎಲ್ಲ ಕಡೆಯಲ್ಲೂ ಜ್ಞಾನ ಸ್ವರೂಪನಾಗಿ ಆನಂದ ಸ್ವರೂಪನಾಗಿಯೇ ಇರ್ತಾನೆ. ನಾನಾ ಹೆಸರುಗಳಿಂದ ಕರೆಸ್ಕೊಳ್ತಾನೆ. ಜ್ಞಾನ ಮಾತ್ರಂ ಪರಂ ಬ್ರಹ್ಮ ಪರಮಾತ್ಮೇಶ್ವರ ಪುಮಾನ್ ದೃಶ್ಯಾದಿಭಿಃ ಪೃಥಗ್ಭಾವೈಃ ಭಗವಾನ್ ಏಕ ಈಯತೆ. ಏತಾವಾನೇವ ಯೋಗೇನ ಸಮಗ್ರೇಣೇಹ ಯೋಗಿನಃ ಯುಜ್ಯತೇಭಿಮತೋ ಹ್ಯರ್ಥೋ ಯದಸಂಗಸ್ತು ಕೃಷ್ಣಶಃ.
ಹೀಗೆ ಯೋಗಿಗಳು ಆ ಭಗವಂತನನ್ನ ತಮ್ಮ ಯೋಗ ಸಾಧನೆಗಳಿಂದ ತಿಳ್ಕೊಳ್ಳಬೇಕಾದದ್ದು ಇಷ್ಟೇ ಅಂತ ಕಪಿಲ ದೇವಹೂತಿ ದೇವಿಗೆ ಹೇಳ್ತಾ ಇದ್ದಾನೆ. ತಾನು ಎಲ್ಲ ವಿಷಯ ಪದಾರ್ಥಗಳಲ್ಲಿಯೂ ಆಸಕ್ತಿಯನ್ನ ತೊರಿಬೇಕು, ತನಗೆ ಪರಮಪ್ರಿಯನಾದವನು ಭಗವಂತನೊಬ್ಬನೇ ಅಂತ ಆ ಭಗವಂತನಲ್ಲೇ ಆಸಕ್ತಿಯನ್ನ ಇಡಬೇಕು, ಎಲ್ಲ ಯೋಗ ಸಾಧನಗಳಿಂದಲೂ ಪರಮಪುರುಷನಾದ ನಾರಾಯಣನನ್ನೇ ಆರಾಧನೆ ಮಾಡಬೇಕು. ಇದೇ ಸಾಧಿಸಲಿಕ್ಕೆ ಇಷ್ಟವಾಗಿರ್ತಕ್ಕಂತಹ ಫಲ. ಏತಾವಾನೇವ ಯೋಗೇನ ಸಮಗ್ರೇಣ ಯಹ ಯೋಗಿನಃ ಯುಜ್ಯತೆ ಅಭಿಮತಃ. ಯೋಗಿಗಳು ಅಂತರಂಗ ಭಕ್ತರಾಗಿರ್ತಕ್ಕಂತಹ ಯೋಗಿಗಳಿಗೆ ಮುಖ್ಯವಾದ ಫಲ ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಲ್ಲ ಯೋಗಗಳಿಂದಲೂ ಸಾಧಿಸಲಿಕ್ಕೆ ಇಷ್ಟವಾದ ಫಲ ಅಂತಂದ್ರೆ ಅದು ಇಷ್ಟೇ, ತಾನು ಎಲ್ಲ ವಿಷಯ ಪದಾರ್ಥಗಳಲ್ಲಿಯೂ ಆಸಕ್ತಿಯನ್ನ ಬಿಡಬೇಕು ಅನ್ನೋದು ಯೋಗಿಗೆ ಬೇಕಾಗಿರ್ತಕ್ಕಂತಹ ಮುಖ್ಯವಾದ ಫಲ. ಯೋಗಿಗಳು ಅಂತಂದ್ರೆ ಯಾರು, ಅವರು ಹೇಗಿರಬೇಕು ಅಂತನ್ನೋ ಆ ಒಂದು ದೇವಹೂತಿ ದೇವಿಯ ಪ್ರಶ್ನೆಗೆ ಉತ್ತರವಾಗಿ ಕಪಿಲ ಇಲ್ಲಿ ಅದನ್ನ ಉಪಸಂಹಾರ ಮಾಡಿ ಹೇಳ್ತಾ ಇದ್ದಾನೆ. ಏತಾವಾನೇವ ಯೋಗೇನ ಯೋಗಿನಃ ಅಂತ ಯೋಗಿಯಾಗಿರ್ತಕ್ಕಂಥವನು ಹೇಗಿರಬೇಕು, ಅವನ ಒಂದು ನಿಜವಾದ ಯೋಗ ಸಾಧನಗಳ ಫಲ ಏನು ಅಂದ್ರೆ ಅದಿಷ್ಟೇ, ಎಲ್ಲ ವಿಷಯ ಪದಾರ್ಥಗಳಿಂದ ದೂರನಾಗಿರಬೇಕು, ಆ ವಿಷಯ ಪದಾರ್ಥಗಳ ಆಸಕ್ತಿಯನ್ನ ಅವನು ಬಿಡಬೇಕು ಅನ್ನೋದೇ ಅವನ ಯೋಗದ ಫಲ. ಏತಾವಾನೇವ ಯೋಗೇನ ಸಮಗ್ರೇಣೇಹ ಯೋಗಿನಃ ಯುಜ್ಯತೇಭಿಮತೋ ಹ್ಯರ್ಥೋ ಯದಸಂಗಸ್ತು ಕೃಷ್ಣಶಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.